ಇರಮ್ಮ ಇರು ಅಮ್ಮವ್ರ ಮನೆ ಹತ್ರ ಬಂದಿದ್ದೀರಲ್ಲ ಕೊಡ್ತಾರಿರು ತಿನ್ನಿ ಅಂತ ಇರು. ಲೇ ದೇವಿ, ಕೆಲ್ಸಕ್ಕೆ ಬಂದಿಲ್ಲಲ್ಲ ಯಾಕೆ? ಹಾ ಏನ್ ಈ ಮಗು ಯಾವಾಗ್ಲೂ ಬೂವಾ ಬೂವಾ ಅಂತ ಬಡ್ಕೊಂತ ಇರ್ತದಲ್ಲೇ? ಹಾ ಏಯ್, ನಾನು ನಿನ್ನ ಕೇಳ್ತಾ ಇರೋದು ಯಾಕೆ ಕೆಲ್ಸಕ್ಕೆ ಬಂದಿಲ್ಲ ಇವತ್ತು? ಅಮ್ಮವ್ರೆ, ನಮ್ಮ ಯಜಮಾನ್ರಿಗೆ ಯಾಕೋ ಹುಷಾರಿಲ್ಲ, ಅದಕ್ಕೆ ಮನೆ ಹತ್ರನೇ ಇದ್ಬಿಟ್ಟಿದ್ ನಮ್ಮವ್ರೆ. ಓಹೋ, ಅವ್ನಿಗೆ ಚೆನ್ನಾಗಿಲ್ಲ ಅಂತಂದ್ರೆ ನಿನ್ನ ಮನೆ ಹತ್ರ ಇದ್ದೋಗ್ಬಿಡದಾ? ಇಲ್ಲ ಹಸುಗಳ ಹತ್ರ ಎಲ್ಲ ಯಾರು ಕೆಲಸ ಮಾಡ್ತಾರೆ? ಹಾ ಅಮ್ಮವ್ರೆ, ಪಂಡಿತ್ರ ಹತ್ರಕ್ಕೆ ಹೋಗಿದ್ನೆ, ಏನೋ ಒಂಚೂರು ಕಷಾಯ ಕೊಟ್ಟವ್ರೆ, ಅದನ್ನ ರಾಗಿ ಗಂಜಿ ಒಳಗೆ ಹಾಕಿ ಮಾಡ್ಕೊಡ್ಬೇಕಂತ ಅಮ್ಮವ್ರೆ. ಇಷ್ಟು ಹಸಿಟ್ಟಿದ್ರೆ ಕೊಟ್ರೆ ಅಮ್ಮವ್ರೆ. ಇಷ್ಟು ವರ್ಷಗಳಿಂದ ನಮ್ಮನೆ ಕೆಲಸ ಮಾಡ್ತಾ ಇದೆಯಾ, ನಿಂಕೇನು ತಿಳಿದ? ಹಾಂ, ವರ್ಷಕ್ಕೆ 10 ಸೇರು ರಾಗಿ, 5 ಸೇರು ಭತ್ತ, 1 ಪಾವು ಬೇಳೆಕಾಳು, ಇಷ್ಟೇ ಕೊಡೋದು ನಾನು, ಅದ್ರ ಮೇಲೆ ಕೊಡಲ್ಲ. ಅಮ್ಮವ್ರೆ, ಮೊನ್ನೆ ಭತ್ತ ಕೊಟ್ಟಿದ್ರಲ್ಲ, ಅದ್ರಾಗ ಜಾಸ್ತಿ ಜುಳ್ಳಿ ಇದ್ವು, ಅಷ್ಟೇನು ಇಂಗಡಿಲ್ಲ ಅಕ್ಕಿ ನಮ್ಗ. ಇಂಗಡಿಲ್ಲ ಅಂತಂದ್ರೆ ಅದ್ರ ನನ್ನ ಕೇಳ್ತಾ ಇದೆಯಾ? ನನ್ನ ಯಾಕೆ ಕೇಳ್ತಾ ಇದೆಯಾ? ಅದಕ್ಕೂ ನನಗೂ ಸಂಬಂಧ ಇಲ್ಲ, ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾ ಇದ್ದೀನಿ. ನಮ್ಮ ಅತ್ತೆ ನಮ್ಮ ಮಾವನ ಕಾಲದಾಗಿಂದು ಅಷ್ಟೇ ತಾನೇ ಕೊಡ್ತಾ ಇರೋದು ನಿಂಕ. ಅಮ್ಮವ್ರೆ, ಇವತ್ತು ಒಂದೇ ಒಂದು ದಿವಸ ಇಷ್ಟೇಷ್ಟು ಹಸಿಟ್ಟು ಕೊಟ್ರೆ ಅಮ್ಮವ್ರೆ, ರಾಗಿ ಹಸಿಟ್ಟು. ಅದೇ ಯಾಕೋ ಜ್ವರ ಅಂತೆ, ಬಾಯೆಲ್ಲ ಒಣಕೊಂಡು ಹೋಗ್ತೈತೆ ಅಂತಾರೆ. ಆ ಕಷಾಯ ಏನೋ ಕಸರೆ, ಆ ಗಂಜಕ್ಕೆ ಮಿಕ್ಸ್ ಮಾಡಿ ಅಷ್ಟು ಬೆಲ್ಲ ಹಾಕಿ ಮಾಡ್ಕೊಡ್ತೀನಿ ಅಮ್ಮವ್ರೆ. ಇವತ್ತು ಒಂದು ದಿವಸ ಕೊಟ್ಬಿಟ್ರೆ ಅಮ್ಮವ್ರೆ, ಒಂದಿಷ್ಟೇಷ್ಟು ಕೊಟ್ರಿ ಸಾಕು. ಬೆಲ್ಲ ಎಲ್ಲಿಂದ ಬಂತೆ? ಹಾಂ, ಎಲ್ಲಿಂದ ಬಂತು ಬೆಲ್ಲ? ಏಯ್, ನಿನ್ನ ಕೇಳ್ತಾ ಇರೋದು ಎಲ್ಲಿಂದ ಬಂತೆ ಬೆಲ್ಲ? ನಮ್ಮ ಯಜಮಾನ್ರಿಗೆ ಯಾರೋ ಕೊಟ್ರಂತ ಅಮ್ಮವ್ರೆ, ಅದಿಷ್ಟೇಷ್ಟು ಇಕ್ಕೊಂಡಿದ್ನೆ, ಇವಾಗ ಗಂಜಿ ಕಾಯ್ಸೋಕ್ಕಾಗ್ತೈತೆ ಅಮ್ಮವ್ರೆ. ಮನೆಗೆ ಏನೂ ಇಲ್ಲ, ಇಷ್ಟೇಷ್ಟು ಕೊಡ್ರಿ ಅಮ್ಮವ್ರೆ. ನಮ್ಮ ಯಜಮಾನ್ರಿಗೆ ಜಾಸ್ತಿ ಚೆನ್ನಾಗಿಲ್ಲ, ಕೆಲಸ ಮಾತ್ರ ಮಾಡಲ್ಲ, ಕಳಮೈ ಬೆಳೆಸ್ಕೊಂಡಿದ್ಯಾ ಕೆಲಸ ಮಾಡಕ್ಕೆ ನಿಂಕ ರೋಗ? ಹಾಂ, ಅದು ಬೇಕು ಇದು ಬೇಕು ಅಂತ ಕೇಳಕ್ಕೆ ಮಾತ್ರ ಬಂದ್ಬಿಡ್ತೀಯಾ, ಕೆಲಸ ಮಾಡೋಕ್ಕಾಗಲೇನೆ ಬಂದು ಬೆಳಗ್ಗೆನೇ? ಹಾಂ, ಏನಂತೆ ಅವ್ನಿಗೆ ಬಂದಿರೋದು ಬರಬಾರ್ದು? ಏನೋ ಕಾಲಿಗೆ ಚಿಳ್ಕು ಅಂತಾರೆ, ಜ್ವರ ಬಂದ್ಬಿಟ್ಟೈತೆ, ಅದಕ್ಕೆ ಕಾಲಿಗೆ ಚಿಳ್ಕ ಜ್ವರ ಬಂದ್ಬಿಟ್ಟೈತೆ ಅಮ್ಮವ್ರೆ. ಪಂಡಿತ್ರ ಹತ್ರ ಕಷಾಯ ಇಸ್ಕೊಂಬಂದಿದ್ದೀನಿ, ಇವತ್ತೊಂದೇ ಒಂದು ದಿವಸ ಇಷ್ಟೇಷ್ಟು ರಾಗಿ ಹಸಿಟ್ಟು ಕೊಡ್ರಿ ಅಮ್ಮವ್ರೆ. ರಾಗಿ ಹಸಿಟ್ಟು ಕೊಡಲ್ಲ ನಾನು. ಹೋಗೆ, ಮಾತು ಮುಂಚೆ ಈ ಬಕ್ಕೆನೊಂದು ಕರ್ಕೊಂಬತ್ತಾಳೆ, ನಮ್ಮ ಮನೆ ಹತ್ರ ಕರ್ಕೊಂಬರ್ಬೇಡ ಅಂತ ಎಷ್ಟೊತ್ತು ಹೇಳೋದು, ಅದು ಯಾವಾಗಲೂ ಬಡ್ಕೊತಾ ಇರ್ತದೆ ಊಟ ಅಂತ. ಹಸಿಟ್ಟೆಲ್ಲ ಆಗೋಗ್ಬಿಟ್ಟೈತೆ ಬೆಳಗ್ಗೆ ಒಂಚೂರು ತಿನ್ಬಿಟ್ಟು ತಿರ್ಗಿ ಸಾಯಂಕಾಲ ಗಂಟ ಕೇಳಲ್ಲ ಅವಳು ಊಟ, ಆಗೋಗ್ಬಿಟ್ಟೈತೆ. ಅದಕ್ಕೆ ಕೇಳ್ತಾವಳ ಅಮ್ಮವ್ರೆ. ಹೋಗ್ಲಿ, ರಾತ್ರಿಯಿಂದ ಹಿಟ್ಟನೇ ಇದ್ರೆ ಕೊಡ್ರಿ ಅಮ್ಮವ್ರೆ, ಹಿಟ್ಟವನ ಉಪ್ಪಿನಕಾಯಿ ಒಂದಿಷ್ಟು ಇದ್ರೆ ಕೊಡ್ರಿ, ಅದನ್ನ ತಿಂತೀರಿ ನಾವು. ಓಹೋ, ಏನು ರಾತ್ರಿಯಿಂದ ಹಿಟ್ಟಂತಂದ್ರೆ 4 ದಿನದಿಂದ ಉದುರ್ಬಿಡ್ತದ? ಸುಮ್ಮನೆ ಬರ್ತದೇನೆ ರಾತ್ರಿಯಿಂದ ಹಿಟ್ಟು? ಹಾಂ, ಹಸು ಕಿಕ್ಕಿದ್ರೆ 1/2 ಲೀಟ್ರ್ ಹಾಲು ಕೊಡ್ತದೆ, ನಿಂಗೆ ಕೊಟ್ಟರೆ ಏನೇ ಬರ್ತದೆ? ಏನು ಬರ್ತೈತೆ ನಿನ್ಗೆ ಕೊಟ್ರೆ? ಹಂಗನ್ಬೇಡ್ರಿ ಅಮ್ಮವ್ರೆ, ರಾತ್ರಿಯಿಂದ ಇದ್ರೆ ಒಂದಿಷ್ಟೇಷ್ಟಪ್ಪ ಕೊಡ್ರಿ ಅಮ್ಮವ್ರೆ, ಮಗು ಕನ ತಿನ್ನಿಸ್ತೀನಿ. ಅಲ್ಲ, 10 ಸೇರು ರಾಗಿ ಕೊಟ್ಟಿದ್ದೀನಿ, 1 ವರ್ಷಕ್ಕೆ ತಿಂದಾಕಿದೆಯಲ್ಲ ನೀನು. ಹಾಂ, ಎಷ್ಟು ಮಾತ್ರ ಇರಬೇಕು? ಇಲ್ಲ ಅಮ್ಮವ್ರೆ, ರಾಗಿ ಇಂಗಿಡ್ಸೋಪಟ್ಟಿಗೆ ನಾಸ್ಲು ಜಾಸ್ತಿ ಇತ್ತು, ಜಾಸ್ತಿ ಸಿಕ್ಕಿಲ್ಲ. ಅಯ್ಯೋ, ಮಳೆ ಇಲ್ಲ ಮಾರಿಲ್ಲ, ನಾವೇನು ಮಾಡೋಣ? ಹಾಂ, ಅದಕ್ಕೆ ನಾವೇನೇ ಮಾಡೋಣ? ನೀನು ಇಕ್ಕೊಬೇಕು ತಿನ್ನೋ ಪದಾರ್ಥನ ಅದು ಬಸ್ಸಾಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ತಿನ್ಬಿಟ್ರೆ ಎಲ್ಲಿಂದ ತರ ನಾವು? ನಮ್ಮ ಪ್ರಾಣಿಗಳು ತಿನ್ನಕ್ಕೆ ಬರ್ತೀರಿ ನೋಡಲ್ಲ, ಒಂದು ಎಲೆ ಹೋಗಿ ಕಿತ್ಕೊಂಬೋಗೋ. ಕೆಲಸಗಳು ಮಾತ್ರ ಮಾಡಲ್ಲ, ಮೈಲಿ ಬೆಳೆಸ್ಕೊಂಡ್ಬಿಡ್ತಾರೆ, ಇಟ್ಟು ಬೇಕು ಸಾರು ಬೇಕು ಅಂತ ಬರ್ತಾರೆ. ಇಕ್ಕೆಲ್ಲ ಎಲೆನಾ 3 ದಿವ್ಸಕ್ಕೊಂದ್ಕಿತ ಉಪ್ಪಿನಕಾಯಿ ಅಂತ ಬತ್ತೀಯ? ಏನು ಎಲ್ಲಿಂದ ತರೋಣ? ಏನು ಉಪ್ಪಿನಕಾಯಿ ಏನು ಸುಮ್ಮನೆ ಬಂದ್ಬಿಡ್ತದ? ಅದನ್ನು ಕೊಯ್ಬೇಕು, ಅದಕ್ಕೂ ಉಪ್ಪು ಖಾರ ಹಾಕ್ಬೇಕು, ಒಗ್ಗರಣೆ ಹಾಕ್ಬೇಕು. ಹಾಂ, ಸುಮ್ಮನೆ ಬರ್ತದೇನೆ? ಇದನ್ನು ತಿಂದ್ಬಿಟ್ಟು ನಾಳೆ ಬೆಳಗ್ಗೆ ಒತ್ತು ಟಚಲ್ಲಿ ಇಲ್ಲಿರ್ಬೇಕು. ಸರಿ ಅಮ್ಮವ್ರೆ, ಬರ್ತೀನಿ. ಎತ್ಕೊಂಡು ಹೋಗೋ, ಇನ್ನೇನಿಲ್ಲ ಎರ್ಕತ್ತೆ ನಿಂದು, ಎತ್ಕೊಂಡು ಹೋಗೆ. ಬಾಮ್ಮ, ನೀನು ಅಪ್ಪ ತಿನ್ನಿರಂತೆ. ಅಮ್ಮವ್ರೆ, ಇನ್ನೊಂದಿಷ್ಟೇಷ್ಟಪ್ಪ ಇದ್ರೆ ಕೊಡ್ರಮ್ಮವ್ರೆ. ಏಯ್, ಹೋಗಿ, ಆವಾಗೇನು ಹೇಳಿಲ್ಲ ನಾನು? ಹಸುಕನ ಇಕ್ಕಿದ್ರೆ 1/2 ಲೀಟ್ರ್ ಹಾಲು ಕೊಡ್ತದೆ, ನಿಂಕೇನು ಕೊಡೋದು? ಹೋಗು, ಜಾಗ ಖಾಲಿ ಮಾಡು. ಕೇಳಿದ ತಕ್ಷಣ ಕೊಟ್ನಲ್ಲ, ಅದಕ್ಕೆ ನಿಂಕ? ಹಾಂ, ನಡಿಯ ಇಲ್ಲಿಂದ.